ಯಶ್ ಏನ್ ಕಾಣಿಸ್ತಾರೆ ಇವರು ಅಂತೆಲ್ಲ ನಾನು ಅನ್ಕೊಂಡು ನಮ್ಮ ಅಮ್ಮಗೆ ಅಮ್ಮ ಏನಮ್ಮ ಇದು ಸ್ವಾಮೀಜಿ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲಮ್ಮ ಅಂತ ನಾನು ಸುಮ್ಮನೆ ಫಿಲ್ಮ್ ನೋಡ ಅಂತ ನಮ್ಮಮ್ಮ ಅಮ್ಮ ಈ ತರ ಎಲ್ಲ ಸ್ವಾಮೀಜಿಗಳಾದ್ರೆ ಆಶ್ರಮಕ್ಕೆ ಹೋದಾಗ ಹೆಂಗಮ್ಮ ನಾನು ಈ ತರ ಏನೋ ಮನ್ಸಲ್ಲಿ ಇಟ್ಕೊಳ್ದೆ ಈ ತರ ವಾಪಸ್ ಬರೋದು ಇವಳು ಏನೇನ್ ಕ್ವಶನ್ ಕೇಳ್ತಾರಲ್ಲ ಇವಳು ಸುಮ್ಮನೆ ಸಿನಿಮಾ ನೋಡು ಅಂತ. ಡೈರೆಕ್ಟರ್ ಬರೋರು ಇವಾಗ ಏನು ಸೀನು ಶರ್ಟ್ ಬಿಚ್ಚಿರೇನು ನಾನು ಅಲ್ಲ ಸೀನ್ ಏನು ಸರ್ ಅದೇ ಶರ್ಟ್ ಬಿಚ್ಚಿ ಹೇಳ್ತೀನಿ ಅಂತ ನಾನು ಶಿವದಾದನ ಮುಟ್ಟಬೇಕು ಅಂತ ಬಂದರು ನಾನು ಕೈ ಇಟ್ಟಿದ್ದಂಗೆ ಹಿಂಗೆ ಮುಟ್ಟಿದೆ ನಾನು ಶಿವದಾದನ ಮುಟ್ಟಿದ್ದು ಅಂತ ಹೋದ ಅವನು. ರಾಜೀವಂಗ್ ಯಾಕೆ ಮೋಸ ಮಾಡ್ದೆ ರಾಜೀವಂಗ್ ಯಾಕೆ ಮೋಸ ಮಾಡ್ದೆ ನಮ್ಮನ್ನ ನೀನ್ ನನ್ನ ಮಗಳ ವಯಸ್ಸು ಆದ್ರೂ ನೀನ್ ರಾಜೀವಂಗ್ ಬಿಟ್ಕೊಡ್ಬಾರ್ದು ಮದ್ವೆ ಆಗಿ ಹೋಗು. ಹುಚ್ಚ ವೆಂಕಟ್ ಸಿನಿಮಾಲ್ಲಿ ನನಗೆ ಫಸ್ಟ್ ಟೈಮ್ ರಿಲೇಷನ್ ಸಿಕ್ಕಿದ್ದು. ನೀವು ಸಿನಿಮಾ ನೋಡಿದ್ರೆ ಅವ್ರ ಹಿಂದೆ ಓಡಾಡ್ತಿರ್ತೀನಿ ಎಲ್ಲೊಂದ್ ಕಡೆ. ನನ್ಗೆ ಇನ್ನೊಂದಿತ್ತು ಅದು ತಗೊಂತಾನೆ ಇದ್ರೆ ನನ್ನ ಮಾತು ನೀನ್ ಕೇಳ್ಬೇಕು ಬಿಕಾಸ್ ನೀನ್ ನನ್ನ ದುಡ್ಡಲ್ಲಿ ಬದುಕ್ತಾ ಇದೀಯ ಅಂತ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಇದನ್ನ ಚೇಂಜ್ ಮಾಡು ಅಂತಾರೆ. ಸೊ ನಾನು ಇದೆಲ್ಲ ರಿವರ್ಸ್ ಕ್ಯಾಲ್ಕುಲೇಷನ್ ಇದು ಮಾಡ್ಬೇಕು ಅಂದ್ರೆ ನಾನು ದುಡ್ಡು ತಗೊಂಬಾರ್ದು ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಬಟ್ ನಾನು ಬೇರೆ ಕೆಲಸ ಮಾಡ್ಬಾರ್ದು ಇದೇ ಕೆಲಸ ಮಾಡ್ಬೇಕು. ಸೊ ಏನ್ ಮಾಡ್ಬೇಕು ಹಿಂಗೆಲ್ಲ. ಮಾನವಿ ಸಿನಿಮಾ ತಂಡದಿಂದ ಸೋನುಗೌಡ ಅವರಿದ್ದಾರೆ, ಋತ್ವಿಕ್ ಅವರಿದ್ದಾರೆ, ಹಾಗೆ ಚೈತ್ರ ಅವರಿದ್ದಾರೆ. ಒಂದು ಫನ್ ರೌಂಡ್ ತಗೊಂಡ್ಬಂದಿದ್ದೀನಿ. ಈ ರೌಂಡ್ ಹೆಸರು ಫಸ್ಟ್ ಆಫ್ ಯರ್ ಲೈಫ್, ಜೀವನದ ಮೊದಲುಗಳು ಅಂತ. ಸೊ ಅದಕ್ಕೆ ಒಂದಷ್ಟು ಸಿಚುವೇಶನ್ಗಳು ಅಥವಾ ಒಂದಷ್ಟು ಚೆರಿಷಬಲ್ ಮೂಮೆಂಟ್ ಅಟ್ಯಾಚ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ, ಮಜಾ ಇರುತ್ತೆ. ಓಕೆ ನಾ ರೆಡಿನಾ? ರೆಡಿ. ಸೊ ಜೀವನದಲ್ಲಿ ಆರ್ಟಿಸ್ಟ್ ಆಗಿ ತಗೊಂಡಿರೋ ಮೊದಲನೇ ಡೈಲಾಗ್ ನಾಪ್ಕ ಇದೆಯಾ? ಏನೋ ಅದು ನಾನು ಬೆಂಗಳೂರು ಕ್ವೀನ್ಸ್ ವೆಬ್ ಸೀರೀಸ್ ಮಾಡ್ಬೇಕಾದ್ರೆ ಅದು ಏನು ಯಾರೋ ಒಬ್ರು ಅಂಕಲ್ ನಮ್ಮ ಮನೆಯಲ್ಲಿರೋ ಐ ಮೀನ್ ಮನೆ ಮೇಲಿರೋ ಅಂಕಲ್ ಬರ್ತಾ ಇರ್ತಾರೆ ನಮ್ಮ ಮನೆಗೆ, ನಮ್ಮ ಮನೆ ತುಳಸಿ ಗಿಡಕ್ಕೆ ನೀರು ಹಾಕಕ್ಕೆ. ಸೊ ವಿಯರ್ಡ್ ಸ್ಟೋರಿ. ನಾನು ನನ್ನ ಫ್ರೆಂಡ್ಸ್ ನನ್ನ ಮನೇಲಿರೋ ರೂಮ್ಮೇಟ್ಸ್ ಹೇಳ್ತಾರೆ ಯಾಕೆ ಸುಮ್ಮನೆ ಅವ್ರನ್ನ ಒಳಗಡೆ ಬಿಟ್ಕೊಳ್ತಾ ಇದ್ದಾರೆ, ಸುಮ್ಮನೆ ಅಂಕಲ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಂತ ಹೇಳಿದ್ದೆ ನಾನು. ಅದು ಪಾಪ ಅಂತ. ಸ್ಟ್ರಾಂಗ್ ಮೆಮೊರಿ. ನೆನಪಾಗ್ತಿಲ್ಲ ಸಡನ್ ಆಗಿ. ನನ್ಗೆ ನನ್ನ ನಾಟಕದ ಜ್ಞಾಪಕ ಇದೆ, ಬಟ್ ಫಿಲಮ್ದು ಬಂದಾಗ ಸೂರಿ ಸರ್ ಆಕ್ಚುಲಿ ಇಡೀ ಫಿಲಮ್ ಹೆಂಗೆ ಇತ್ತು ಅಂತಂದ್ರೆ ಅವರೆಲ್ಲೋ ದೂರದಲ್ಲಿ ಕ್ಯಾಮ್ರಾ ಇಡೋರು. ಸೊ ಅದಾದ್ಮೇಲೆ ನಿಮ್ ಪಾಡಿ ನೀವು ಮಾತಾಡಿ ಅಂತ ಹೇಳೋರು. ಸೊ ನಂಗೆ ಫಿಲಮ್ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ಈ ಡೈಲಾಗ್ಸ್ ಎಲ್ಲ ನಾನು ಹೇಳಿದ್ದೀನ ಅಂತ. ಬಿಕಾಸ್ ನಾನು ಎಷ್ಟೋ ಡೈಲಾಗ್ಸು ಏನ್ ನಾನು ಅಲ್ಲಿ ಹೇಳಿದ್ನೋ ಸೊ ಇಟ್ ವಾಸ್ ನಾಟ್ ಶೋನ್ ಓವರ್ ಇನ್ ದ ಫಿಲ್ಮ್. ಸೊ ತುಂಬಾ ಮಿಡ್ ಶಾರ್ಟ್ಸ್ ಎಲ್ಲ ಬಂದಾಗ ಲಿಪ್ ಸಿಂಕ್ ಮಾಡೋದಕ್ಕೆ ಆಕ್ಚುಲಿ ಡಾಲ್ಡಾನ ಏನೋ ಒಂದಿದೆ, ಫುಲ್ ಬಿಸಿ ಯು ಸಿ ಅನ್ನೋದು ಒಂದಷ್ಟು ಇದಿದೆ. ಸೊ ಅದೆಲ್ಲ ನಂಗೆ ಜ್ಞಾಪಕ ಇದೆ ನಾನು ಹೇಳಿರೋದು. ಬಟ್ ಫಿಲಮ್ ನೋಡಾದ್ಮೇಲೆ ನಿಜವಾಗ್ಲೂ ಈ ಡೈಲಾಗ್ ನಾನು ಹೇಳದ್ನ ನನಗೇನು ಇಬ್ರು ಮಕ್ಕಳು ಅದು ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ನಾನು ಹೇಳಿರೋದು ನಂಗೆ ಜ್ಞಾಪಕನೇ ಇಲ್ಲ. ಸೊ ಫಿಲಮ್ ನೋಡಾದ್ಮೇಲೆ ನಂಗೆ ಗೊತ್ತಾಗಿದ್ದು ಓಕೆ ಈ ತರ ಡೈಲಾಗ್ ಎಲ್ಲ ನಾನು ಹೇಳಿದೀನಿ ಅಂತ. ಬಟ್ ಕೆಲವ್ದು ಒಂದು ಮಿಡ್ ಶಾರ್ಟ್ಸ್ ಕ್ಲೋಸ್ಅಪ್ಸ್ ಎಲ್ಲ ಏನಿದೆಯೋ ಅದು ಡೈಲಾಗ್ ಹಂಗೆ ಇದೆ. ಬಟ್ ಇಫ್ ಇಟ್ ಇಸ್ ಅ ಮಾಸ್ಟರ್ ಶಾಟ್ I haven't told that dialogue in person. That's Suri's creativity. Yeah. What he has used in post production. ನಂಗೆ ಆ ಥರದ್ದು ಯಾವುದು ನನಗೆ ರಿಜಿಸ್ಟರ್ ಆಗಿಲ್ಲ. ಯಾವ್ದು ನೆನಪಿಲ್ಲ. ಬಟ್ ನಿಮಗೆ ನಾಟಕ ಬಂದಿರೋದು ಯಾವುದು, ಬರ್ತಿರೋದು ಯಾವುದು? ಯಾವ ಥರದ್ದು ಡೈಲಾಗು ಯಾವ್ದಾದ್ರು ನಾಟಕ ಬರ್ತಿರೋದು? ಇಲ್ಲ ಇಲ್ಲ ಈ ಧಾರಾವಾಹಿಲಿ ಒಂದು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾ ಇದ್ದೆ ನಾನು, ನಾವು ಬರೋದು ಅಪರೂಪ ಬಂದ್ರೆ ಭೂಕಂಪ ಅಂತ. ಅದು ಒಂಥರ ಸ್ಟ್ರಾಂಗ್ ಮೆಮೊರಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಓಕೆ. ಅಂಡ್ ನಿಮ್ಗೆ ಯಾವ್ದಾದ್ರು ಒಂದು ಕ್ರೇಜಿಯಸ್ಟ್ ಫ್ಯಾನ್ ಎನ್ಕೌಂಟರ್, ಮೊದಲನೇ ಕ್ರೇಜಿಯಸ್ಟ್ ಫ್ಯಾನ್ ಎನ್ಕೌಂಟರ್ ಆಗಿದ್ದು ಯಾವಾಗ ಮತ್ತೆ ಯಾವ ಇನ್ಸಿಡೆಂಟ್ ಆಗ್ತಾ ಇದೆಯಾ? ರೀಸೆಂಟ್ ಆಗಿ ನನ್ಗೆ ಸಪ್ತ ಆದ್ಮೇಲೆ ದೇರ್ ಇಸ್ ದಿಸ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಇದ್ದಾನೆ, ಅವ್ನ ಇನ್ಸ್ಟಾಗ್ರಾಮ್ ಪೂರ್ತಿ ನನ್ನ ಮುಖನೂ ಹಾಕ್ತಾ ಇರ್ಲಿಲ್ಲ. ಅವನು ನನ್ನ ಹಿಂಗೆ ನನ್ನ ಇಯರಿಂಗ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಕವನ ಬರೆಯೋನು. ಅದು ಬರ್ದು ನಾನು ಟ್ಯಾಗ್ ಮಾಡೋದು, ನಾನು ಓದ್ತಾ ಇದ್ದೆ, ಅವ್ನು ಓದಿ ಇವಾಗ ಗೊತ್ತಾಗಿರುತ್ತೆ ಅವ್ನು ನಾನು ಓದ್ತಾ ಇದ್ದೆ ಅಂತ. ಬಟ್ ಮಿಸ್ ಮಾಡಿದೆ ನನ್ನ ಬರ್ಡೇಗಂತೂ ಒಂದೊಂದು ಪಿಕ್ಚರ್ ನಾನು ಯಾವಾಗ ಅದನ್ನ ಪೋಸ್ಟ್ ಮಾಡಿದೆ ಸ್ಟೋರಿ ಆಗಿ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಸ್ಕ್ರೀನ್ ಶಾಟ್ಸ್ ಎಲ್ಲ ತಗೊಂಡು ಒಂದೊಂದು ಸ್ಟೋರಿ 30 ಸ್ಟೋರಿ ಹಾಕಿದ್ದಾನೆ. ಆ ಒಂದೊಂದು ಪಿಕ್ಚರ್ ಇಟ್ಕೊಂಡು ಒಂದೊಂದು ಕವನ ಬರ್ದಿಯಾನೆ. ಕ್ರೇಜಿ. ನನ್ಗೆ ಅದು ಇಷ್ಟ ಎಫರ್ಟ್ ಯಾರು ಹಾಕ್ಲಿಲ್ಲ. ಇಲ್ಲ ಐ ಥಿಂಕ್ ಇವಾಗ ನಾನು ಚೆಕ್ ಮಾಡ್ತಾ ಇಲ್ಲ, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಫುಲ್ ಕೂತ್ಕೊಂಡು ಕಟ್ ಮಾಡಿ ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಸಮ್ವನ್ ಲೈಕ್ ದಟ್ ಡಿಡ್ ಸಮಥಿಂಗ್. ನನಗೆ ಗಿಣಿರಾಮ ಟೈಮಲ್ಲಿ ಉತ್ತರ ಕರ್ನಾಟಕ ಶೂಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಒಂದು ವಾರ ಏನೋ ಶೂಟ್ ಮಾಡಿದ್ವಿ. ಫುಲ್ ಡೇ ನಾನು ಬಿಸಿಲಲ್ಲೇ ಇರ್ತದೆ. ಅಂದರೆ ಅವಾಗಂತ ಮೈ ಮೇಲೆ ಏನು ಕೊಡ್ತಾನೆ ಇರಲಿಲ್ಲ, ಒಂದು ಇದು ಬಿಟ್ಟರೆ ಮೇಲೂ ಬೇರೆ ಬಾಡಿ. ಡೈರೆಕ್ಟರ್ ಬರೋರು ಇವಾಗ ಏನು ಸೀನು ಶರ್ಟ್ ಬಿಚ್ಚಿರೇನು ನಾನು ಅಲ್ಲ ಸೀನ್ ಏನು ಸರ್ ಅದೇ ಶರ್ಟ್ ಬಿಚ್ಚಿ ಹೇಳ್ತೀನಿ ಅಂತ. ಶರ್ಟ್ ಬಿಚ್ಚದೆ ಒಂದಿಷ್ಟು ಡೈಲಾಗ್ ಆಗ್ತಿತ್ತು. ನೆಕ್ಸ್ಟ್ ಸೀನ್ ಸರ್ ಏನು ಶರ್ಟ್ ಬಿಚ್ಚಿ ಮತ್ತೆ ಇವಾಗ ಅಂತ. ಸರ್ ಇವಾಗ ಏನು ಮಾಡ್ತಿದ್ವಿ ಇಲ್ಲಿ ಅಂತ ನನಗೆ. ಸೊ ಒಂದು 200-300 ಜನ ಇರ್ತಾ ಇದ್ರಲ್ಲಿ
ಹಿಂಗೆ ಡೈಲಿ ನೀರಲ್ಲಿ ಬೀಳೋದು ಒಂದಿಷ್ಟು ಸೀನ್ಗಳು ಇತ್ತಲ್ಲ, ಅದೇನೋ ಕೊಳವೆ ಏನೋ ಹೇಳ್ತಾರೆ ಅದಕ್ಕೆ, ಬೀಳ್ತೀನಿ ಒಂದಿಷ್ಟು ದಿನ ಸೇವ್ ಮಾಡ್ತೀನಿ ಆ ಥರ ಸೀನ್ ಇತ್ತು. ಡೈಲಿ ಶೂಟ್ ಮಾಡಿ ನಂಗೆ ಫುಲ್ ಸುಸ್ತಾಗಿರೋದು. ಒಂದಿನ ಎಲ್ಲ ಪ್ಯಾಕಪ್ ಆಯಿತು, ಕಣ್ಣು ಯಾವಾಗ ಕೆಂಪಗಾಗ್ಬಿಟ್ಟು ನಂಗೆ ಫುಲ್ ಸುಸ್ತಾಗಿದ್ದೀನಿ, ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನನಗೆ. ಆ ಥರ ಸೀನ್ ಎಲ್ಲ ಮಾಡಿದ್ದೀವಿ. ವಾಪಸ್ ಬೆಂಗಳೂರು ಹೊರಟಾಗ ಎಲ್ಲ ಆರ್ಟಿಸ್ಟ್ಗಳು ಬಂದು ಕೂತ್ರು. ನಾನು ಹೋಗ್ಬಿಟ್ಟು ಟಿಟಿಲಿ ಕೂತ್ಕೊಂಡೆ, ಹಿಂದೆ ಕೂತ್ಕೊಂಡೆ. ಜನ ಫುಲ್ ಸೇರಿಬಿಟ್ಟಿದ್ದಾರೆ. ಫುಲ್ ಫೇಮಸ್ ಆಗಿತ್ತಲ್ಲ ಸೀರಿಯಲ್, ಉತ್ತರ ಕರ್ನಾಟಕ ಅಂದ್ರೆ ಅದೇ ಭಾಷೆಯಲ್ಲಿ ಮಾಡಿದ್ದಾರೆ, ತುಂಬ ಪಾಪ್ಯುಲರ್ ಆಗಿತ್ತು. ಎಲ್ಲ ಬಂದು ಸೇರಿದ್ದಾರೆ. ನನಗೆ ಸುಸ್ತಾಗಿ ನಾನು ಹೋಗ್ಬಿಟ್ಟು ಲಾಸ್ಟ್ ಸೀಟಲ್ಲಿ ಹೋಗ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ಜನ ಸೇರಿದ್ದಾರೆ. ಅಲ್ಲೆಲ್ಲ ಬಂದು ನಾವು ಶಿವದಾದನ ನೋಡ್ಬೇಕು ಕರೆ ಆಚೆ ಅಂತ. ಇವರೆಲ್ಲ ಇದ್ದವರು ಆರ್ಟಿಸ್ಟ್ಗಳು ಇದ್ದಾರೆ, ನೀವು ಸುಸ್ತಾಗಿದ್ರೆ ಹೋಗ್ಬಿಡಿ, ಮಲ್ಕೊಳ್ಳಿ, ನೀವು ಇಲ್ಲ ಅಂತ ಹೇಳ್ಬಿಡ್ತೀವಿ, ಮಲ್ಕೊಳ್ಳಿ ಅಂತ. ಸರಿ ಅಂತ ಮಲಗಿದ್ದೀನಿ. ಅವರು ಎಲ್ಲ ಹೇಳ್ರಿ, ಇಲ್ಲ ಅವ್ರಿಲ್ಲ, ಆ ಗಾಡೀಲಿ ಇದ್ರೆ ಇಲ್ಲಿಲ್ಲ ಅಂತ ಹೇಳ್ತಾರೆ. ನಾವು ನೋಡೀವಿ ಹೊರಗೆ ಬರ್ಬೇಕು ಶಿವದಾದ ಅಂತ. ಅವರೊಬ್ರು ಸ್ವಲ್ಪ ತೀರ್ಥ ಸೇವನೆ ಆಗ್ಬಿಟ್ಟಿದ್ದಾರೆ. ಆಮೇಲೆ ಕರಿತೀಯೋ ಇಲ್ವೋ ಅಂತ ಕಲ್ ತೊಗೊಂಬಂದ ಅವನಿಗೆ. ಅವ್ರು ಬರ್ಲಿಲ್ಲ ಅಂದ್ರೆ ಹೊಡೆದಾಕ್ತೀನಿ ಇದನ್ನ ಅಂತ. ಎಲ್ಲರೂ ಫುಲ್ ಹೆದರ್ಕೊಂಡ್ಬಿಟ್ರು, ಈ ಹೋಗು ಸುಮ್ಮನೆ ಮಾತಾಡ್ಸ್ಬಾ ಅಂತ. ಆಮೇಲೆ ಇನ್ನೊಬ್ರು ಕೇಳಿದ್ರು, ಏನು ಮಾಡ್ಬೇಕು ನೀನು? ನಾನು ಶಿವದಾದನ ಮುಟ್ಟಬೇಕು ಅಂತ. ನಾನು ಆಮೇಲೆ ಸರಿ ಹೋದೆ. ಅವ್ರು ಏನೂ ಮಾಡಲಿಲ್ಲ, ಬಂದರು. ನಾನು ಕೈ ಇಟ್ಟಿದ್ದಂಗೆ ಹಿಂಗೆ ಮುಟ್ಟಿದೆ. ನಾನು ಶಿವದಾದನ ಮುಟ್ಟಿಟ್ಟು ಅಂತ ಹೋದ ಅವನು. ಅಷ್ಟೇ ಮಾಡಿದ್ರು. ನಾನು ಈ ಸಂದರ್ಭ ನಾನು ಯಾಕೆ ಕರಿಬೇಕಿತ್ತು ಅಂತ ಅಷ್ಟೇ ಮಾಡಿದೆ. ಹಿಂಗೆ ಮುಟ್ಟಿದಾಗ ಹೋದ. ನಾನು ಹಿಂಗೆಲ್ಲ ಇರ್ತಾರ ಅನ್ಕೊಂಡು ವಾಪಸ್ಸು ಕೂತು ಹೊರಟೆ ಅಲ್ಲಿಂದ. ನೀವು ಆಚೆ ಹೋಗಿಲ್ಲ, ಕಿಟಕಿ ಹೊಡ್ಕೊಂಡ್ ಬಂದ್ಬಿಟ್ಟಿರೋರಲ್ಲ. ಅಲ್ಲ, ಅವ್ರು ಅದೇ ಹೇಳಿ ತೊಗೊಂಬಂದ್ಬಿಟ್ಟ ಕಲ್ಲ. ಅದನ್ನ ನೋಡಿ ಇವರೆಲ್ಲ ಫುಲ್ ಎದ್ಕೊಂಡ್ಬಿಟ್ರಿ, ಇಲ್ಲಿ ಹೊಡೆದ ಬಿಡ್ತಾನೆ ಇವನು ಟಿಟಿನ ಅಂತ. ಸೊ ಅದು ಸೊ ನಂದು ಇಂತಿನಿಂದ ಪ್ರೀತಿಯ ಫಸ್ಟ್ ಡೇ ರಿಲೀಸ್ ಎಲ್ಲ ಆಯ್ತಲ್ವಾ. ಸೊ ಗೊತ್ತಾಯ್ತು ಎಲ್ಲಾರ್ಗು ಇವಳು ಕೈ ಕೊಡೋಳು ಹಂಗೆ ಹಿಂಗೆ ಅಂತ. ಸೊ ಆಯ್ತು ಅಂತ ಹೇಳ್ಬಿಟ್ಟು 25ನೇ ವಾರದ್ದು ಇದು 25 ಡೇಸ್ ಸೆಲೆಬ್ರೇಷನ್ಗೆ ಥಿಯೇಟರ್ಗೆ ಹೋಗಿದ್ದೀನಿ. ಅಲ್ಲಿ ಯಾವುದೋ ಒಬ್ಬ ಅಂದರೆ ತಾತಪ್ಪ ಅವರು. ಸೊ ಅವರು ಕುಡಿದ್ಬಿಟ್ಟಿದ್ದಾರೆ, ಚೆನ್ನಾಗಿ ಕುಡಿದು ರಾಜೀವಂಗ್ ಯಾಕೆ ಮೋಸ ಮಾಡಿದೆ, ಯಾಕೆ ಮೋಸ ಮಾಡಿದೆ, ನಮ್ಮನ್ನ ನೀನು ನನ್ನ ಮಗಳ ವಯಸ್ಸು ಆದರೂ ನೀನು ರಾಜೀವಂಗ್ ಬಿಟ್ಕೊಡ್ಬಾರ್ದು, ಮದುವೆ ಆಗೋಗು, ನಿನ್ನ ಮಕ್ಕಳಿದ್ರು ಪರವಾಗಿಲ್ಲ, ನಿಂಗೆ ಮದುವೆ ಆಗೋಗು ಅಂತ. ಆ್ಯಂಡ್ ಎಲ್ಲರೂ ನೋಡ್ತಾ ಇದ್ದಾರೆ ಏನು ಹಿಂಗೆ ಅಂತ. ಅದಾದಮೇಲೆ ಹೆಂಗೆ ಅಂತ ನಾನೇನು ಮಾಡಿದೆ, ಯಾರು ನೋಡಿ ಪರವಾಗಿಲ್ಲ ಬಿಡು, ನನ್ನ ಪಾಡಿಗೆ ನಾನು ಒಬ್ಬಳೇ ಹೋದ್ರೆ ಸಾಕು ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ದೀವಿ. ಆ್ಯಂಡ್ ಇವನ್ ಶೀ ಈಸ್ ಪ್ಯಾನಿಕ್ಡ್. ನನಗೂ ಗೊತ್ತಾಗ್ತಾ ಇಲ್ಲ ಹೆಂಗೆ ಏನು ಮಾಡಬೇಕು ಅಂತ. ಯಾರು ಬರ್ತಾನೋ ಇಲ್ಲ ನಾವಿಬ್ರನ್ನ ಬಿಡ್ಸೋದಕ್ಕೆ. ಲಿಟ್ರಲಿ ಹಿಂಗೆ ಕೈ ಹಿಡ್ಕೊಂಬಿಡಿಯಾರೆ, ಹಿಡ್ಕೊಂಡು ಬಿಡ್ಬೇಡ ನೀನು, ರಾಜೀವಂಗ್ ಬಿಡ್ಬೇಡ ನೀನು ಅಂತ. ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ಅದಾದಮೇಲೆ ಐ ಥಿಂಕ್ ಅವರು ಇದನ್ನು ನೋಡಿದ್ರು, ಅವರು ಗುಲಾಮ. ಸೊ ಗುಲಾಮ ಅದೇ ಇದನ್ನಲ್ಲಿ ಕಪಾಲಿ ಥಿಯೇಟರ್ನ, ಅವಾಗೆಲ್ಲ ಗಾಂಧಿನಗರ್ನಲ್ಲಿ. ಸೊ ಕಪಾಲಿ ಥಿಯೇಟರ್ ನಾನು ಹೋಗಿಲ್ಲ, ಓಕೆನಾ. ಅದಾದಮೇಲೆ ಮನೆಗೆ ಹುಡ್ಕೊಂಬಂದಿದ್ರು ಅವರು. ಸೊ ಏನಕ್ಕೆ ನೀನು ಬರಲಿಲ್ಲ ಫಸ್ಟ್ ಡೇ? ಸೊ ಲಿಟ್ರಲಿ ಹಿ ವಾಸ್ ಲೈಕ್ ಆನ್ ಅ ಡಿಮಾಂಡಿಂಗ್ ಲೆವೆಲ್ಸ್, ಅಂದರೆ ನಾನು ಬಂದಿದ್ದೀನಿ, ನೀನು ಏನಕ್ಕೆ ಬಂದಿಲ್ಲ ಅಂತ. ಸೊ ಆ ಥರ. ದೆನ್ ಐ ಥಿಂಕ್ ಹಿ ಪಾಸ್ಡ್ ಅವೇ ಇನ್ 2011 or 12 or something like that. ಸೊ ಹಿ ವಾಸ್ ಕ್ವೈಟ್ ಓಲ್ಡ್, ಲೈಕ್ 50-55 ಆ ಥರ. ಸೊ ನಾನು ತಾತ ಏನು ತಾತ ಹಿಂಗೆ ಇಟ್ಕೊಂಡಿದ್ದೀರ, ಬಿಡಿ ಅಂತ ಆ ಥರ ನಾನು ಹೇಳ್ತಾ ಇದ್ದು. ಸೊ ಹಿ ವಾಸ್, ಅಂದರೆ ನನಗೆ ಇವಾಗ ನೀವು ಸದ್ಯ ಹೀಗೆ ಕೇಳಿದ ತಕ್ಷಣ ಹಿ ವಾಸ್ ದಟ್ ಫಸ್ಟ್ ಫ್ಯಾನ್. ಮೊದಲ ರೆಮ್ಯುನರೇಷನ್ ಆಸ್ ಅನ್ ಆರ್ಟಿಸ್ಟ್ ನೀವು ತಗೊಂಡಿರೋದು ಯಾವುದಕ್ಕೆ? ಅದೇ ನಾನು ಗುರುಪ್ರಸಾದ್ ಸರ್ ಅವ್ರದ್ದು ಫಿಲ್ಮ್ ಫಸ್ಟ್ ಆ್ಯಕ್ಚುಲಿ ನನ್ನ ಕರಿಯರಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ನನ್ನ ಸಿನಿಮಾ ಆಗಿದ್ದು ಮಹಿರಾ. ಆದರೆ ಇದು ಅರ್ಧಕ್ಕೆ ನಿಲ್ತು. ಬಟ್ ರೆಮ್ಯುನರೇಷನ್ ಅಂತ ತೊಗೊಂಡಿದ್ದು ಅದೇ. ಐ ಥಿಂಕ್ ಹಿ ಪೇಡ್ ಮೀ 50,001 rupees in envelope ಅಲ್ಲಿ ಇಟ್ಬಿಟ್ಟು ಫಸ್ಟ್. ಇಟ್ಸ್ ದ ಫಸ್ಟ್ ಪೇಮೆಂಟ್. ನಂದು ಅದ್ಭುತವಾದ ಕತೆ ಇದೆ. ಟಿಶ್ಯೂ ಕೊಡಿ. ಇಲ್ಲ ಆ ಥರ ಕತೆ ಅಲ್ಲ ಇದು. ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ತುಂಬಾ ಈ ಥರ ಹೇಳಿದ್ರು ನಿಮಗೆ, ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಮಾಡ್ತಾ ಇದ್ದೆ ಅಂತ. ಅದು ಯಾವುದಕ್ಕೂ ಪೇಮೆಂಟೇ ಇರ್ತಿರ್ಲಿಲ್ಲ, ಕೊಡ್ತಾನೆ ಇರಲಿಲ್ಲ. ಯಾರು ಹೋಗ್ತಿದ್ದೆ, ಕೆಲಸ ಮಾಡ್ತಿದ್ದೆ, ಬರ್ತಿದ್ದಂಗೆ. ಒಂದು ಸಿನಿಮಾ ಮಾಡಿದೆ, ಅದರಲ್ಲೂ ಹಾಗೆ ಹೀರೋ ಹಿಂದೆ ಹಣ ಬಂದ ಹತ್ರ ಒಂದು ಕ್ಯಾರೆಕ್ಟ್ರು ಆಯಿತಾ. ಅದಾಯಿತು. ಅದಾದ ತಕ್ಷಣ ನಾನು ಅನ್ಕೊಂಡಿದ್ದು ಓಕೆ ಇದು ಅಷ್ಟೇ, ಬರಿಗೆ ಹೋಗೋದು, ಇನ್ನೇನು ಆಯಿತು, ಪ್ಯಾಕಪ್ ಆಯಿತು ಅಂತ. ಪ್ಯಾಕಪ್ಗಿಂತ ಮುಂಚೆ 4 ಗಂಟೆಗೆ ಪೇಮೆಂಟ್ ಮಾಡ್ತಾರೆ ಅವರು, ಆಯಿತಾ. ಕರೆದ್ರು, ಹೋಗಿ ನಿಂತ್ಕೊಂಡೆ, ಎಡಗೈ ಯೂಸ್ ಮಾಡ್ತಾರೆ ಅವರು. 100 ರೂಪಾಯಿ ಕೊಟ್ಟರು ಹಿಂಗೆ. ನನಗೆ ಗುರು ದುಡ್ಡು ಕೊಟ್ಬಿಟ್ರಾ ಅಂತ ನನಗೆ ತೊಗೊಂಡೆ ಅದನ್ನ 100 ರೂಪಾಯಿ. ಆ ವ್ಯಕ್ತಿ ಯಾರಂತ ನೀವು ಗೆಸ್ ಮಾಡ್ಬೇಕು. ಹಿ ಈಸ್ ವೆರಿ ಫೇಮಸ್. ಹೌದಾ? ಹೌದು. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ನಾನು ಸಿನಿಮಾ ಹೇಳ್ತಿರೋದು. ಓಕೆ. ಹಿ ಈಸ್ ವೆರಿ ಫೇಮಸ್. ಅವ್ರು ಬಿಗ್ ಬಾಸ್ಗೆ ಹೋಗಿದ್ರು. ಅವರು ಡೈರೆಕ್ಟ್ರು, ಹೀರೋ. ಎಸ್. ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಕೊಟ್ಟಿದ್ದವರು.
ಹುಚ್ಚ ವೆಂಕಟ್ ಸಿನಿಮಾಲ್ಲಿ ನನಗೆ ಫಸ್ಟ್ ರೆಮ್ಯುನರೇಷನ್ ಸಿಕ್ಕಿದ್ದು. ನೈಸ್ ನೀವು ಆ ಸಿನಿಮಾ ನೋಡಿದ್ರೆ ಅವ್ರ ಹಿಂದೆ ಓಡಾಡ್ತಿರ್ತೀನಿ ಎಲ್ಲೊಂದು ಕಡೆ. ನೈಸ್. ಪೇಮೆಂಟ್ ಕೊಟ್ಟಿರಲ್ಲ ಕೊಡದಿರೋ ಟೈಮಲ್ಲಿ. ಇಲ್ಲ ನಾನು ಅವ್ರ ಬಗ್ಗೆ ಕೇಳಿದೀನಿ. He's very genuine person. He's very genuine. He's done that. ಅಂದ್ರೆ ಮೊನ್ನೆನೂ ಯಾರೋ ಆರ್ಟಿಸ್ಟ್ ಯಾವುದೋ ಒಂದು ಸುಮ್ಮನೆ ಚಿಕ್ಕ ರೀಲಲ್ಲಿ ನೋಡ್ತಾ ಇದ್ದೆ, ಅವರು ಅದೇ ಹೇಳಿದ್ರು, ಆರ್ಟಿಸ್ಟ್ನ ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಅವ್ರ ಪೇಮೆಂಟ್ ವಿಚಾರ ಇರ್ಬೋದು, ಒಂದಿನಾನು ಮೋಸ ಮಾಡಿಲ್ಲ. ಆ್ಯಂಡ್ ಸೆಟ್ಟಲ್ಲಿರೋರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾರಾದರೂ ಒಂದು 500 ರೂಪಾಯಿ ಕೊಡಿ ಅಂದರೆ ತೆಗ್ದು ಕೊಟ್ಬಿಡ್ತಾರಂತೆ, ಏನು ಹೇಳ್ದೆ ಕೇಳಿದ್ರೆ. ವೆರಿ ಗುಡ್ ಪರ್ಸನ್. ವೆರಿ ನೈಸ್. ನಾನು ಫಸ್ಟ್ ರೆಮ್ಯುನರೇಷನ್ ಕೊಟ್ಟಿದ್ದು ಹುಚ್ಚ ವೆಂಕಟ್. ನೈಸ್. ನನಗೆ ಇಂತಿನಿಂದ ಪ್ರೀತಿಯಾಗಿ ಇಟ್ ವಾಸ್ ಲಾಟ್ಸ್ ಆಫ್ ಲವ್. ಸೊ ಫಸ್ಟ್ ಫಿಲಮ್ಗೆ ನೋ ಪೇಮೆಂಟ್. ಸೊ ಅದನ್ನ ಹೇಳಿದ್ರು ಆ್ಯಂಡ್ ನನ್ಗೆ ಅದನ್ನೆಲ್ಲ ತಲೆನಲ್ಲೇ ಇರ್ತಾರಲ್ಲ ಅಟ್ ಏಜ್ ಆಫ್ 16 ವೇರ್ ವಿಲ್ ಐ ಥಿಂಕ್ ಅಬೌಟ್ ಮನಿ. ಸೊ 16-17 ಆ ಟೈಮ್ನಲ್ಲಿ. ಬಟ್ ಕೋಟಿ ರಾಮು ಸರ್ ಗುಲಾಮ ಅವರೇ ಪ್ರೊಡ್ಯೂಸ್ ಮಾಡಿದ್ದು. ಸೊ ಮಾಲಾಶ್ರೀ ಮ್ಯಾಮ್ ಆರಾಧನಾ ಕೈನಲ್ಲಿ ಕೊಡಿಸಿದ್ದು ಆ್ಯಕ್ಚುಲಿ. ಆರಾಧನಾ ಕೈನಲ್ಲಿ ಫಸ್ಟ್ ಚೆಕ್ ಇದೆಯಲ್ವಾ, ಸೊ ಅದು ಅವ್ರು ಕೊಟ್ಟಿದ್ದು. ಸೊ ಅವರೇ ನಂಗೆ ಫಿಕ್ಸ್ ಮಾಡಿದ್ದು. ನನಗೆ ಎಷ್ಟು ತೊಗೊಬೇಕು ಅಂತಲೂ ಗೊತ್ತಿರಲಿಲ್ಲ. ಸೊ ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಫೈನ್ ಅಂತ ಹೇಳಿ ಹಿ ಜಸ್ಟ್ ಗೇವ್. ಹೇಳ್ಬೇಕಾ? ಸೊ 1.5 ಲಕ್ಷ ಕೊಟ್ಟರು. ಸೊ ನಿಮಗೆ ಬಂದಿರೋ ರೆಮ್ಯುನರೇಷನ್ ಅಥವಾ ನೀವು ದುಡ್ದಿರೋ ದುಡ್ಡಲ್ಲಿ ನಿಮಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ಯಾವ್ದು ಜ್ಞಾಪಕ ಇದೆಯಾ? ನಾನು ಕಾರ್ ತಗೊಂಡೆ. ಸೊ ಫಾರ್ಚುನರ್ ಕಾರ್ ತಗೊಂಡ್ರಿ ನಾನು. ಓಕೆ. ಸೀರಿಯಲ್ ಎಲ್ಲ ಹಣನೂ ಕೂಡಿ ಎಲ್ಲ ಕಡೆ ಸಿನಿಮಾ ಸೀರಿಯಲ್ ಎಲ್ಲ ಸೇವ್ ಮಾಡಿ ಕಾರ್ ತಗೊಂಡು. ಸೊ ಓಕೆ. ನಾನು ಐ ಥಿಂಕ್ ಎಲ್ಲ ವಾಟ್ ಎವರ್ ಎಕ್ಸ್ಪೆಂಡಿಚರ್ ನನ್ನ ಮೇಲೆ ನಾನು ಮಾಡ್ಕೊಳ್ತೀನಲ್ಲ, ಅದೆಲ್ಲವೂ ನನ್ನ ಅರ್ನ್ಡ್. ನನ್ನ ಅಪ್ಪ ಅಮ್ಮನ ಒಂದು ರೂಪಾಯಿ ಕೇಳಿಲ್ಲ. ಸೊ ಅದು ತುಂಬ ಲಾಂಗ್ ಬ್ಯಾಕೇ ನಿಲ್ಲಿಸ್ಬಿಟ್ಟೆ, ಅಂದರೆ ನೋ ಪಾಕೆಟ್ ಮನಿ ಥ್ಯಾಂಕ್ಸ್ ಅಂತ ಹೇಳಿ. ಬಿಕಾಸ್ ನನ್ಗೆ ಇನ್ನೊಂದಿತ್ತು, ಅದು ತೊಗೊಳ್ತಾನೆ ಇದ್ರೆ ನನ್ನ ಮಾತು ನೀನು ಕೇಳಬೇಕು, ಬಿಕಾಸ್ ನೀನು ನನ್ನ ದುಡ್ಡಲ್ಲಿ ಬದುಕ್ತಾ ಇದೆಯಾ ಅಂತ ಬರುತ್ತೆ. ಅದಕ್ಕೋಸ್ಕರ ಆಮೇಲೆ ಇದನ್ನ ಚೇಂಜ್ ಮಾಡು ಅಂತಾರೆ. ಸೊ ನಾನು ಇದೆಲ್ಲ ರಿವರ್ಸ್ ಕ್ಯಾಲ್ಕುಲೇಷನು. ಇದು ಮಾಡಬೇಕು ಅಂದರೆ ನಾನು ದುಡ್ಡು ತೊಗೊಂಬಾರ್ದು ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು. ಬಟ್ ನಾನು ಬೇರೆ ಕೆಲಸ ಮಾಡ್ಬಾರ್ದು, ಇದೇ ಕೆಲಸ ಮಾಡ್ಬೇಕು. ಸೊ ಏನು ಮಾಡ್ಬೇಕು ಹಿಂಗೆಲ್ಲ. ಸೊ ನನ್ನ ದುಡ್ಡಲ್ಲೇ ನಾನು ಐ ಥಿಂಕ್ ಐ ವಾಸ್ ಟೇಕಿಂಗ್ ಮೈ ಕ್ಲೋತ್ಸ್ ಎಲ್ಲನೂ ನನ್ನ ಆಡಿಷನ್ಗೆ. ಹೌದು, ಎಕ್ಸಾಕ್ಟ್ಲಿ. ಅದು ಬೇಡವೇ ಬೇಡ ಅಂತ ಅದೇ ಒಂದು ದೊಡ್ಡ ಜಗಳನೂ ಆಗಿತ್ತು. ನಮ್ಮಮ್ಮ ಹಂಗೆ ನೀನು ನನ್ನ ಮನೇಲಿ ಇದೆಯಾ, ನನ್ನ ಮಾತು ಕೇಳಬೇಕು ಅಂತೇನೋ ಅಂದ್ರು. ನಿನ್ನ ಮನೇಲಿ ಇದ್ರೆ ತಾನೇ ನಾನು ನಿನ್ನ ಮಾತು ಕೇಳೋದು ಅಂತೆಲ್ಲ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಿಜ. ಸೊ ಆ ಒಂದು ಫೇಸ್ ಹಂಗೆ ಬರೋದೇ ಬೇಡ ಅಂತ ನಾನು ಐ ಸ್ಟಾರ್ಟೆಡ್ just doing things for myself. I think ಎಲ್ಲವೂ ನಾನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಎಲ್ಲವೂ ನನಗೆ ಒಂದು ಮನೆ ತೊಗೊಳ್ಬೇಕಂತ ಇಲ್ಲ. ನನ್ನ ಇವಾಗ ಅಪ್ಪ ಅಮ್ಮನ ಮನೇಲಿ ಇರೋದು ಬೇರೆ, ನಂದು ಅಂತ ಇರೋ ಒಂದು ಮನೆ ಬೇರೆ. ಸೊ ಅದು ಆ ಮನೆ ಬಗ್ಗೆ ಅಫಿನಿಟಿ ಅದು ನಮ್ಮ ಅಮ್ಮನಿಂದಾನೆ ತಲೆಯಲ್ಲಿ ಹಾಕಿ ನೋಡು ನೀನು ನಮ್ಮ ಮನೇಲಿ ಇದೆಯಾ, ಬಟ್ ನಿಂದಂತ ಒಂದು ಇರ್ಬೇಕು ಅಂದ್ಕೊಂಡೆಲ್ಲ ಹೇಳಿ ಕರೆಕ್ಟ್ ಅಲ್ವಾ ಇರಬೇಕು ಅಂತ ಒಂದು ತಲೆಯಲ್ಲಿದೆ. ನೋಡೋಣ ಪ್ರಾಬ್ಲಿ ಒನ್ ಡೇ. ಎಸ್, ನಂದು ಆಕ್ಚುಲಿ ಈ ಇಂಡಸ್ಟ್ರಿಗೆ ಬಂದಿದ ತಕ್ಷಣ ಫಸ್ಟ್ ಎಲ್ಲಾರು ಕಾರ್ ತಗೋಬೇಕು, ಚೆನ್ನಾಗಿರೋ ವಾಚ್, ಚೆನ್ನಾಗಿರೋ ಡ್ರೆಸ್ ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ತುಂಬಿಸಿಟ್ಟಿದ್ರು. ಸೊ ಕಾರು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ 2021 ನಲ್ಲಿ ತಗೊಂಡಿದ್ದೆ. ಅದಕ್ಕಿಂತ ಮುಂಚೆ ಕಾರ್ ತಗೊಬೇಕು ಅಂದಾಗ ನೆಕ್ಸ್ಟ್ ಫಿಲಮ್ ಸಿಗತ್ತಾ ನನಗೆ ಅಂತ ಯೋಚನೆ ಮಾಡೇ ಇದು ಮಾಡಿರೋದು. ಬಟ್ ಗೋಲ್ಡ್ ಅಂಡ್ ಮ್ಯೂಚುವಲ್ ಫಂಡ್ ಫಸ್ಟ್ ಹಾಕಿದ್ದು. ಸೊ ಅದಾದ್ಮೇಲೆ ಗೋಲ್ಡ್ಗೆ ಹಾಕ್ತೆ. ಅದಾದ್ಮೇಲೆ ವಾಚ್ಗಳಿಗೆ. ವಾಚ್ನಲ್ಲಿ ಇನ್ನೊಂದೇನು ಅಂತಂದ್ರೆ ಇಫ್ ಯು ಬೈ ಎಕ್ಸ್ಕ್ಲೂಸಿವ್ ಅಂದ್ರೆ ಹೈಯರ್ ರೇಂಜ್ ಆಫ್ ವಾಚಸ್ ಅದಕ್ಕೆ ರಿಟರ್ನಬಲ್ ಇದೆ, ಜಾಸ್ತಿ ಇದೆ, ಅದಕ್ಕೆ ರಿಟರ್ನ್ ಸಿಗತ್ತೆ ಅಂತ ಗೊತ್ತಾದಾದ್ಮೇಲೆ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಆನ್ ವಾಚ್. ಅದಕ್ಕಿಂತ ಮುಂಚೆ ಇದು ವೇಸ್ಟ್ ಅಲ್ವಾ, ಡಿಪ್ರಿಸಿಯೇಷನ್ ಆಗುತ್ತೆ. ನನ್ನ ಮೈಂಡ್ನಲ್ಲಿ ಯಾವಾಗಲೂ ಇದು ಒಂದು ಓಡ್ತಾ ಇತ್ತು, ಇದು ಅಪ್ರಿಷಿಯೇಟ್ ಆಗುತ್ತೆ, ಡಿಪ್ರಿಷಿಯೇಟ್ ಆಗುತ್ತೆ, ಇದು ಅಪ್ರಿಷಿಯೇಟ್ ಆಗುತ್ತೆ, ಡಿಪ್ರಿಷಿಯೇಟ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ಇನ್ವೆಸ್ಟ್ ಎವ್ರಿಥಿಂಗ್ ಆನ್ ಅಪ್ರಿಷಿಯೇಟ್. ಸೊ ಅದು ಯಾವಾಗಲೂ ನನ್ನ ಮನಸ್ಸಲ್ಲಿತ್ತು. ಸೊ ಅದಾದಮೇಲೆ ವೆನ್ ಐ ಗಾಟ್ ಟು ನೋ ಇದು ವಾಚ್ ಅಪ್ರಿಷಿಯೇಟ್ ಆಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಓಕೆ ಕಮ್ ಆನ್ ಲೆಟ್ ಮಿ ಬೈ ಅಂತ ಹೇಳ್ಬಿಟ್ಟು ಪ್ರೌಡಿ ಮ್ಯೂಚುವಲ್ ಫಂಡ್ ಸಿಗಾಬಿಟ್ಟೆ ರೇರೆಸ್ಟ್ ಆನ್ಸರ್. ಅದನ್ನ ಆಗ್ಲಿಂದಾನೆ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಪ್ಲಾನ್ ಮಾಡ್ಕೊಂಡು ಬಂದಿರಲ್ಲ. ಇಟ್ಸ್ ಗುಡ್ ಥಿಂಗ್. ಸೊ ವೆನ್ ಐ ಸ್ಟಾರ್ಟೆಡ್ ಐ ಥಿಂಕ್ ಐ ವಾಸ್ 17. ಸೊ ವಿತ್ 3,000 rupees ಅಂದ್ರೆ ತಿಂಗಳಿಗೆ 3,000 rupees ಆ ಥರ ಸ್ಟಾರ್ಟ್ ಮಾಡ್ಕೊಂಡೆ. ಸೂಪರ್ ಆಗಿದೆ. ಫ್ಯೂಚರ್ ಸೇಫ್ ನಿಮ್ದು. ಫುಲ್ ಸೇಫ್ ಅವರು. ಫುಲ್ ಸೇಫ್. ಚೈಲ್ಡ್ಹುಡ್ ಅಂದ ತಕ್ಷಣ ಜ್ಞಾಪಕ ಬರೋ ಫಸ್ಟ್ ಸಿನಿಮ್ಯಾಟಿಕ್ ಮೆಮೊರಿ ಯಾವುದು? ನೀಲಾಂಬರಿ ಸಿನಿಮಾನ ನಾನು ಥಿಯೇಟರಿಗೆ ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅಮ್ಮ ನನ್ನ ಮಾವ ಎಲ್ಲರೂ ಒಂದು ಹಬ್ಬಕ್ಕೆ ರಜಾ ಇತ್ತು. ಸೊ ಎಲ್ಲರೂ ಹೋಗಿ ಮೆಜೆಸ್ಟಿಕ್ಕಲ್ಲಿ ಒಂದು ಥಿಯೇಟ್ರಲ್ಲಿ ನೋಡಿದ್ದು ಫಸ್ಟ್ ಟೈಮ್. ನಾನು ರಮ್ಯಕೃಷ್ಣ ಮ್ಯಾಮ್ನ ನೋಡಿ ಯಪ್ಪ ಏನಿದ್ದಾರೆ ಇವ್ರು, ಸೋ ಬ್ಯೂಟಿಫುಲ್. ನಾನು ಎಲ್ಲೂ ಸ್ಕ್ರೀನ್ ಬಿಟ್ಟು ಆ ಕಡೆ ನೋಡಿಲ್ಲ. ನಮ್ಮ ಅಮ್ಮ ಹೇಳ್ತಾರೆ ಹೆಂಗೆ ನೋಡ್ತಾ ಇದ್ದೆ ನೀನು ಅಂದರೆ, ಏನೋ ಸ್ಕ್ರೀನ್ ಒಳಗಡೆ ಮುಳುಗೋಗಿರೋ ಥರ ಅಂತ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್. ಅದೇ ಫಸ್ಟ್ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿದ್ದು. ಐ ವಾಸ್ ವೆರಿ ಯಂಗ್.
ಬಟ್ ಐ ರಿಮೆಂಬರ್ ನಾವೆಲ್ಲ ಹೋಗಿದ್ ನೆನಪಿದೆ, ಆ ಸಿನಿಮಾ ನೋಡಿದ್ ನೆನಪಿದೆ, ಏನ್ ಡೀಟೇಲ್ಸ್ ನೆನಪಿಲ್ಲ. ನನಗೆಲ್ಲ ಸಿನಿಮಾ ನೋಡಿದಾಗ ಎದುರ್ಕೊಂಡಿದ್ದೆ. ಕ್ರೇಜಿ ಫಿಲ್ಮ್. ನಾನು ಥಿಯೇಟರ್ ನೋಡಿದ ಫಸ್ಟ್ ಸಿನಿಮಾ ಕಹೋನ ಪ್ಯಾರೆ. ನನಗೆ ಥಿಯೇಟರ್ ಈ ಲೆವೆಲ್ಗೆ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಳಗಡೆ ಅಷ್ಟು ದೊಡ್ಡ ಸ್ಕ್ರೀನು, ಆ ಸೌಂಡು, ಅದರಲ್ಲಿ ಋತಿಕ್ ರೋಷನ್ ಆ ಲೆವೆಲ್ಗೆ ಕಾಣ್ತಾ ಇದ್ದಾರೆ. ನನಗೆ ಹೀರೋಯಿನ್ ಕಾಣಿಸ್ತಾನೆ ಇಲ್ಲ, ಬರೀ ಅವರೇ ಕಾಣಿಸ್ತಾ ಇದ್ದಾರೆ. ಅವ್ರ ಫಿಸಿಕ್, ಅವ್ರ ಡಾನ್ಸು ಅದೆಲ್ಲ ಸಖತ್ ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಅದಾಗಿ ಮುಗಿಸ್ಕೊಂಡೆಲ್ಲ ಬಂದ್ವಿ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದೆ. ಯಾರು ಕರೆದ್ರೆ ನಾನು ಫುಲ್ ಋತಿಕ್ ರೋಷನ್ ಸ್ಟೈಲ್ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡೋದು, ಹಿಂಗೆ ಇಷ್ಟಿದೆ ನನ್ನ ಕೈ ಅಲ್ಲಿ ಟ್ರೈಸೆಪ್ಸ್ ತೋರಿಸೋದು ಹಿಂಗೆ ನಿಂತ್ಕೊಂಡು ಹಿಂಗೆ. ಆ ಥರದ ಮೆಮೊರಿ ನೆನಪಿರೋದು ಸಿನಿಮಾಯಿಂದ. ಐ ಥಿಂಕ್ ಐ ವಾಚ್ಡ್ ಸಿಪಾಯಿ ಫಿಲ್ಮ್. ನೈಸ್. ಸೊ ಅದಾದ್ಮೇಲೆ ಅದೇ ಥರ ಡಾನ್ಸ್ ಎಲ್ಲ ಮಾಡಿಕೊಂಡು ಅದೇ ಥರ. ಸೊ ನಮ್ದು ಒಂದು ದೊಡ್ಡ ಬಾಲ್ಕೋನಿ ಇತ್ತು. ಸೊ ಮಳೆ ಬಂದಾಗೆಲ್ಲ ಅಲ್ಲೆಲ್ಲ ಫುಲ್ ಅದೇ ಸಾಂಗ್. ಅದಾದಮೇಲೆ DDLJ ಫಿಲ್ಮ್ ಬೇರೆ. ಸೊ ಮಳೆ ಬಂದಿದ ತಕ್ಷಣ ಕಾಯ್ತಾ ಇದ್ವಿ ಈ ಸಾಂಗ್ ಮಾಡಲಿ. ಸೊ ಇಟ್ ವಾಸ್ ದಟ್ ಕೈಂಡ್. ಸ್ಯಾಂಡಲ್ವುಡ್ ಸಿನಿಮಾಗಳು ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆದಂತಹ ಫಸ್ಟ್ ಕ್ರಶ್ ಯಾರು? ಯಶ್. ಅಂದ್ರೆ ನನ್ ಕ್ರಶ್ ಅಂತ ಅದಕ್ಕೆ ಡೆಫಿನೇಷನ್ ಕೊಡೋ ಆಗಿದ್ದು ಇದು ಗಜಕೇಸರಿ ನೋಡಿದಾಗ. ಏನ್ ಕಾಣಿಸ್ತಾರೆ ಇವರು ಅಂತೆಲ್ಲ ನಾನು ಅನ್ಕೊಂಡು ನಮ್ಮ ಅಮ್ಮಗೆ, ಅಮ್ಮ ಏನಮ್ಮ ಇದು ಸ್ವಾಮೀಜಿ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲಮ್ಮ ಅಂತ ನಾನು ಸುಮ್ಮನೆ ಫಿಲ್ಮ್ ನೋಡ ಅಂತ ನಮ್ಮಮ್ಮ, ಅಮ್ಮ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ತರ ಎಲ್ಲ. ಆಮೇಲೆ ನನ್ ಕ್ವಶನ್, ಅಮ್ಮ ಈ ತರ ಎಲ್ಲ ಸ್ವಾಮೀಜಿಗಳಾದ್ರೆ ಆಶ್ರಮಕ್ಕೆ ಹೋದಾಗ ಹೆಂಗಮ್ಮ ನಾನು ಈ ತರ ಏನೋ ಮನ್ಸಲ್ಲಿ ಇಟ್ಕೊಳ್ದೆ ಈ ತರ ವಾಪಸ್ ಬರೋದು, ಇವಳು ಏನೇನ್ ಕ್ವಶನ್ ಕೇಳ್ತಾರಲ್ಲ ಇವಳು ಸುಮ್ಮನೆ ಸಿನಿಮಾ ನೋಡು ಅಂತ. ಬಟ್ ಹಿ ಡಿಡ್ ಸೋ ವೆಲ್. ಐ ಥಿಂಕ್ ಐ ಬಿಕೇಮ್ ಹಿಸ್ ಫ್ಯಾನ್ ಬಿಕಾಸ್ ಆಫ್ ದ ಚಾಮ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಒಂದು. ಆಮೇಲೆ ಎಲ್ಲ ಪಾತ್ರನೂ ಆ ಕಮರ್ಷಿಯಲ್ ಸ್ಪೇಸ್ ಅಲ್ಲೇನೆ ಪಾಪ ಈಸ್ ಆಕ್ಚುಲಿ ಪರ್ಫಾರ್ಮ್ಡ್ ಎವ್ರಿವೇರ್. ಸೊ ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಯಶ್ ಇಸ್ ದ ಫಸ್ಟ್ ಕ್ರಶ್. ನನಗೆ ಆವಾಗ್ಲಿಂದ ಇವಾಗವರೆಗೂ ಒಬ್ಬರೇ, ರಮ್ಯಾ. ನಿಂಗೆ ಇಲ್ಲಿ ಯಾರು ನಾನು ಕೂತ್ಬಿಟ್ಟು ಕೇಳಿದ್ರು 99.999% ಅವ್ರ ಹೆಸರು ಹೇಳೋದು. ನಾನ್ ಕೇಳೋದು ನಾನೇ ಅವ್ರ ಹೆಸರು ಹೇಳೋದು. ರಮ್ಯಾ ಅಂತ ಹೇಳಿದ್ ನಾನು ಇದುವರೆಗೂ ಕೇಳಿಲ್ಲ. ನಮ್ ರಮ್ಯಾ ಅಂತಾನೆ ಹೇಳೋದು ಇವರು. ನಮ್ ರಮ್ಯಾ ಆಯ್ತು, ನಿಮ್ದೇ ರಮ್ಯಾ ಅಂತ ನಾವು ಹೇಳೋದು. ನನಗೆ ಅವ್ರು ಗೌರಮ್ಮ ಸಿನಿಮಾ ನೋಡಿದ್ನಲ್ಲ, ಸೊ ಅಲ್ಲಿಂದ ನಂಗೆ ಫುಲ್ ಅವರು ಆ ಕ್ರಶ್ ಅಲ್ಲಿಂದ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ ನನಗೆ. ಎಸ್, ಅದು ಹಂಗೆ ಇದೆ, ಅದು ಹೋಗಲ್ಲ, ಅದು ಒಂದೇ ಕ್ರಶ್ ಅದು. ನನಗೆ ಹಂಗೆ ನೋಡೋಕೆ ಹೋದ್ರೆ ಶಾರುಖ್ ಖಾನ್, ಬಿಕಾಸ್ ಫಸ್ಟ್ ಕುಚ್ ಹೋತಾ ಇಂದಾನು ಇಟ್ ವಾಸ್ ದ್ಯಾಟ್. ಬಟ್ ಸ್ಯಾಂಡಲ್ವುಡ್ ಅಂತ ಬಂದಾಗ ಇಟ್ ವಾಸ್ ಅಪ್ಪು ಸರ್ ಅವ್ರದ್ದು. ಅಪ್ಪು ಫಿಲ್ಮ್ ನೋಡಿದಾಗ ಇದು ರಕ್ಷಿತಾ ಮ್ಯಾಮ್ಗೆ ಅವ್ರು ಕೈ ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಕಪಾಳ ಕುಡಿತಾರೆ, ಯಾರು ನಿಂಗೆ ಪರ್ಮಿಷನ್ ಕೊಟ್ಟಿನ, ಅವಳು ಇಲ್ಲ ಅಂದರೆ ನಾನು ಬದುಕ್ತೀನೇನಪ್ಪ ಅಂತ. ಸೊ ನನಗೆ ಯಾರು ಆ ಥರ ಲವ್ ಮಾಡ್ಬಿಟ್ಟಿರ್ತಾರೆ. ಸೊ ಈಸಿ ಪರ್ಸನ್ ಲವ್ ಮೀ ಲೈಕ್ ದಟ್ ಅಂತ ನಾನು ಯಾವಾಗ ಮಾಡಿಲ್ಲ ಅಂತ ಲವ್ವೇ ಅಲ್ಲ ಅಂತ. So that was my this thing. So that one scene was very very nice for me. ಕೊನೆ ಕ್ವಶ್ಚನ್, ಫಸ್ಟ್ ಗಾಸಿಪ್ ನಿಮ್ ಬಗ್ಗೆ ನೀವೇ ಕೇಳಿ ನಕ್ಕಿದ್ದು, ಏನ್ ಗುರು ಹಿಂಗೆ ಹೇಳ್ತಾರಲ್ಲ ಅಂತ. ಫಸ್ಟ್ ಗಾಸಿಪ್, ನಾನು ರಾಜ್ಬಿ ಶೆಟ್ಟಿ ಅವರು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ. ಅವಾಗ ಇಬ್ರು ಅದನ್ನ ಕೇಳಿಸ್ಕೊಂಡು ಅಂತ ನಕ್ಕಿದ್ವಿ. ಬಟ್ ದಟ್ ನಂಗೆ ಇದು ಆ ಥರದ್ದೇನು ಕಿವಿ ಬಿದ್ದಿಲ್ಲ ನನಗೆ. ಓಕೆ, ಯಾವುದೋ ಆ ಥರ ಗಾಸಿಪ್. ನೀವು ಆಗ್ಲೇ ಒಂದು ಹೇಳ್ತಾ ಇದ್ರಿ ಆಫ್ ದ ಕ್ಯಾಮ್ರಾ, ಅದು ಆಟಿಟ್ಯೂಡ್ ಇದೆ ಅಂತ ಅನ್ಕೋತಿರ್ತಾರೆ. ಅದು ಅಂದರೆ ನಾನು ಸ್ವಲ್ಪ ಮಾತು ಕಮ್ಮಿ ಅಲ್ಲ. ನಾನು ನೋಡಿದಾಗ ಫಸ್ಟ್ ಟೈಮ್ ನೋಡಿದಾಗ ಇವನಿಗೆ ಗಾಂಚಾಲಿ ಆಟಿಟ್ಯೂಡು, ಇವ್ನು ದೊಡ್ಡ ದಿಮಾಕಲ್ಲಿ ಕೂತಿರ್ತಾನೆ ಅಂತ ಅನ್ಸುತ್ತೆ. ಬಟ್ ನಂಗೆ ಮಾತಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅಂದರೆ ಯಾರು ಹೋಗ್ಬಿಟ್ಟು ಇಂಟ್ರ್ಯಾಕ್ಟ್ ಮಾಡಿ ಆ ಥರ ನಂಗೆ ಇಲ್ಲ, ನಂಗೆ ಬರಲ್ಲ ಅದು. ಸೊ ನಾನು ಸ್ವಲ್ಪ ಟೈಮ್ ತೊಗೊತೀನಿ ಜೆಲ್ ಆಗೋದಕ್ಕೆ, ತುಂಬ ಟೈಮ್ ತೊಗೊತೀನಿ ನಾನು. ಸೊ ಅದು ಎಲ್ಲರೂ ಅನ್ಕೊಂಡಿರ್ತಾರೆ ಆ ಥರ ಇರುತ್ತೆ ಅಂತ. ಆಮೇಲೆ ಹತ್ರ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಅದಲ್ಲ, ಬೇರೆ ಇದೆ ಅಂತ ಅಲ್ಲಿ ಆಮೇಲೆ ಗೊತ್ತಾಗುತ್ತೆ. ಸೊ ನಂದೇನು ಅಂತ ಅಂದರೆ, ಫಸ್ಟ್ ನಾನು ಕನ್ನಡ ಫಿಲ್ಮ್ಗಳೆಲ್ಲ ಮಾಡ್ತಾಯಿದ್ದೆ, 2-3 ಆಗಿತ್ತು, ಪರಮೇಶ್ ಪಾನ್ಮಲ ಎಲ್ಲ ಆಗಿತ್ತು. ಅದಾದಮೇಲೆ ತಮಿಳಿಂದ ಆಫರ್ ಬಂತು. ಸೊ ಐ ವೆಂಟ್. ಸೊ ಇಲ್ಲಿ ಯಾರೋ ಒಬ್ರು ಕೇಳಿದ್ರು, ಡೇಟ್ಸ್ ಪ್ರಾಬ್ಲಮ್, ನಾನು ಮಾಡೋದಕ್ಕಾಗಲ್ಲ. ಏನಕ್ಕೆ, ಯಾವ ಫಿಲಮ್ ಮಾಡ್ತಾ? ಬಿಕಾಸ್ ಏನು ಅಂತಂದರೆ ಇದು ಪ್ರೊಡಕ್ಷನ್ ಲಿಂಕ್ಗಳಿರುತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡೋದು, ಇಲ್ಲ ತಮಿಳ್ ಫಿಲಮು ಅಂತ. ಆ ಡೈರೆಕ್ಟರ್ ಏನು ಮಾಡಿದ್ರು, ಇವಾಗ ಮಾಡಲ್ವಂತೆ ಕನ್ನಡ ಫಿಲ್ಮ್ಗಳವರು, ಅದು ನ್ಯೂಸ್ ಪೇಪರ್ನಲ್ಲಿ ಹಾಕ್ಬಿಡಿದ್ರು, ಇದನ್ನದು ಕನ್ನಡ ಫಿಲ್ಮ್ಸ್ ಮಾಡಲ್ಲ ಇವಾಗ, ತಮಿಳ್ಗೆ ಹಾರಿದ ನಟಿ ಅಂತ. ಆ ಫಿಲ್ಮ್ ಆದಮೇಲೆ ಆ ಫಿಲ್ಮ್ ರಿಲೀಸ್ ಆಗಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ದೀನಿ, ಯಾರು ಕರೀತಾನೂ ಇಲ್ಲ ನನಗೆ. ಸೊ ಹೌ ಡು ಐ ಟೇಕ್ ಔಟ್ ದಿಸ್ ಗಾಸಿಪ್ ಅಂದರೆ, ಯಾರೇ ಕೇಳಿದ್ರು ನೀವು ಕನ್ನಡ ಮಾಡ್ತಾ ಇಲ್ವಂತೆ ಇವಾಗ ಅಂತ. ನಾನು ಒಂದು ನೋ ಅಂತ ಹೇಳಿದ್ದಕ್ಕೆ ಇಷ್ಟೊಂದೆಲ್ಲ ಇದಾಯ್ತಾ ಅಂತ ಅಂದ್ಬಿಟ್ಟು, ಸೊ ಐ ಡಿಡ್ ನಾಟ್ ನೋ ಹೌ ಟು ಸೇ ನೋ ದೆನ್. ಸೊ ಅದು ಹೆಂಗೆ ಅಂತಂದರೆ ರೂಮರ್ ಹೋಗಿ ಒಂಥರ
ಇದಾಯ್ತು. ದೆನ್ ಇಟ್ ವಾಸ್ ಲೈಕ್ ಓಕೆ ಫಾರ್ ಮಿ. ಅಂದರೆ ಫಸ್ಟ್ ನಾನು ಅದು ಕೇಳಿದಾಗ ಹತ್ಬಿಟ್ಟಿದ್ದೆ. ಇಲ್ಲ, ನಾನು ಆ ಥರ ಎಲ್ಲ ಹೇಳಿದ್ದು, ನನ್ನ ಇಂಟೆನ್ಷನ್ ವಾಸ್ ಸಮಥಿಂಗ್ ಎಲ್ಸ್, ದಟ್ ಯು ನೋ ಅವ್ರ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ನಾನು ಆ ರೀತಿ ಹೇಳಿದ್ದು. ನೋಡಿದ್ರೆ ಇದೇನೋ ಬೇರೆ ದಿಕ್ಕಿಗೆ ತೊಗೊಂಡೊಟ್ಟೋಯ್ತು, ಇವಾಗ ನಂಗೆ ಕೆಲಸ ಇಲ್ದಿರೋ ಥರ ಮಾಡ್ಬಿಟ್ರಲ್ಲ ಅಂತ. ಬಟ್ ಇಟ್ಸ್ ಜಸ್ಟ್ ಲೈಕ್ 2-3 months, ಅದು ಆಮೇಲೆ ಮತ್ತೆ ಬರ್ತಾರೆ. ಬಟ್ ಆ ಮೂಮೆಂಟ್ ಇದೆಯಲ್ಲ, ಇಟ್ ಇಸ್ ಸೋ ಡಿಫಿಕಲ್ಟ್. ಇಟ್ ಇಸ್ ಸೋ ಡಿಫಿಕಲ್ಟ್. ಸೊ ಅದನ್ನ ನಾನು ನ್ಯೂಸ್ ಪೇಪರ್ ಹೇಗೆ ಪಬ್ಲಿಷ್ ಮಾಡ್ಬಿಟ್ರು ಅಂತ ನನ್ಗೆ, ಅಂದರೆ ನನ್ಗೆ ಒಂದು ಫೋನಲ್ಲಿ ನೋ ಅಂತ ಹೇಳಿದ್ದು ಅಷ್ಟು ದೊಡ್ಡದು ಮಾಡ್ಬಿಡ್ತಾರ ಅಂತ ನಾನು ಅನ್ಕೊಂಡು ಇರಲಿಲ್ಲ. ಸೊ ಯಾ, ಹೋಪ್ ಇಟ್ ವಾಸ್ ಫನ್ ಅಂಡ್ Yes. ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ವೆರಿ ಆಲ್ ದ ಬೆಸ್ಟ್. ಇಲ್ಲಿಷ್ಟು ಮಜಾ ಮಾಡಿದ್ರ ಅಂಡ್ ಸಿನಿಮಾದ್ರೂ ಆಫ್ ಕೋರ್ಸ್ ಇನ್ನೊಂದಷ್ಟು ಮಜಾಗಳು ಮಾಡಿದ್ರ, ಅದನ್ನ ನಾವು ವಿಟ್ನೆಸ್ ಮಾಡೋದಕ್ಕೆ ಕಾಯ್ತಾ ಇದೀವಿ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.